ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು, ಇದರೆಲ್ಲ ತುಂಬ ಮೂವೀಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಹೇಗೆ ಅಂದರೆ ಎಂಟ್ರೆನ್ಸ್ ಫೀಸು 300 ಪರ್ ಇತ್ತು ಫ್ರೆಂಡ್ಸು. ಒಬ್ಬರಿಗೆ 300 ರೂಪಾಯಿ ಇತ್ತು, ಫಾರಿನರ್ಸ್ಗೆ 500 ರೂಪಾಯಿ ಇತ್ತು. ಸೊ ಇಲ್ಲಿ ಮಕ್ಕಳಿಗೆ ಇರಲಿಲ್ಲ, ಯಾಕೆಂದರೆ ನನ್ನ ಮಕ್ಕಳು ನೋಡ್ಬೋದು, ಅವರು ಒಬ್ಬರು 5 ವರ್ಷ, ಒಬ್ಬರು 2 ವರ್ಷ ಇದ್ದಾರೆ. ಸೊ ಅದರಿಂದ ಬಿಲೋ ಏಜ್ ಲಿಮಿಟು ಇತ್ತು. ಅಲ್ಲಿ ಬಿಲೋ 10 ಇಯರ್ಸ್ ಇದ್ದರೆ ಅವ್ರಿಗಿರಲ್ಲ, ಅಬೌವ್ 10 ಇಯರ್ಸ್ ಇದ್ದರೆ ಅವ್ರ ಫೀಸ್ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಒಳಗಡೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಅವರೆಲ್ಲ ಸೆಕ್ಯೂರಿಟಿ ಎಲ್ಲ ಇದ್ದರು. ನೀವು ಯಾರಾದರೂ ಹೋಗಿದ್ರೆ ಅನುಭವ ಆಗಿರುತ್ತೆ. ಅಲ್ಲಿ ಕೆಲವೊಂದು ಫೋಟೋಸು ಎಲ್ಲ ಆಗಿನ ಕಾಲದಲ್ಲೆಲ್ಲ ಹೇಗೆ ಇದ್ದಿರೋ ಫ್ರೇಮ್ಸ್ ಎಲ್ಲ ತುಂಬಾ ಅಲ್ಲಲ್ಲೆಲ್ಲ ಹಾಕಿದ್ರು. ಮತ್ತು ಚೇರ್ಸು, ಟೇಬಲ್ಸ್ ನೀವು ನೋಡ್ತಾ ಇರ್ಬೋದು, ಅದೆಲ್ಲ ತುಂಬ ವರ್ಷಗಳು 40-50 ವರ್ಷದ ಹಿಂದೆ ಇರೋದೆಲ್ಲ ಇವಾಗಲೂ ಒಂದು 5 ವರ್ಷ 6 ವರ್ಷ ಮಾಡಿರೋ ಥರನೇ ಕಾಣಿಸ್ತಿತ್ತು. ಅಷ್ಟು ಆಂಟಿಕ್ ಪೀಸ್ ಎಲ್ಲ ತುಂಬ ಚೆನ್ನಾಗಿದ್ವು. ನಾನು ನಮ್ಮ ಹಸ್ಬೆಂಡ್, ನಮ್ಮ ಬ್ರದರ್ಸ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಈ ಥರ ಪ್ಲೇಸ್ ಸಿಗೋದೇ ಅಪರೂಪ ಅವರಿಗೆ ಆಟ ಆಡೋಕ್ಕೆ. ಸೊ ಅಲ್ಲೆಲ್ಲ ತುಂಬ ಅವಾಯ್ಡ್ ಮಾಡಿದ್ರು ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ. ನಾನು ಮಾಡಲಿಲ್ಲ. ಸೊ ಒಳಗಡೆಯಿಂದಕ್ಕಿಂತ ಹೊರಗಡೆ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅದು ನೋಡೋದೇ ಒಂದು ಅದ್ಭುತ. ಬ್ಯಾಂಗ್ಳೂರ್ ಪ್ಯಾಲೇಸ್ ಆ ಡಿಸೈನ್ ಆಗಲಿ ಕಣ್ಣಿಗೆ ಒಂಥರ ಹಬ್ಬನೇ ಅಂತ ಹೇಳ್ಬೋದು. ಒಳಗಡೆಯಿಂದ ತುಂಬ ಹೊರಗಡೆ ಜನ ಬಂದ ಮೇಲೇ ಅವ್ರಿಗೆ ಸ್ವಲ್ಪ ತೃಪ್ತಿ ಅನ್ಬೋದು. ಯಾಕಂದರೆ ಒಳಗಡೆ ಸುಮ್ಮನೆ ಚೇರ್ಸು, ಬೆಡ್ಸು, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋದು ಕ್ಲಾತ್ಸು ನೋಡ್ಬೋದು ಅಂತ ಹೇಳ್ಬೋದು. ಬೇಸರ ಅಂದರೆ ಏನಪ್ಪ ಅಂದರೆ 300 ರೂಪಾಯಿ ಫೀಸ್ ಸ್ವಲ್ಪ ಜಾಸ್ತಿನೇ ಆಯಿತು ನಮ್ಮಂಥವ್ರಿಗೆ, ಮಿಡಿಲ್ ಕ್ಲಾಸ್ ಅವ್ರಿಗೆ. ಸೊ ಆದ್ದರಿಂದ ನಾನು ಸ್ವಲ್ಪ ಹೇಳ್ತೀನಿ, ನೀವು ನೋಡ್ಕೊಂಬನ್ನಿ. ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಈವ್ನಿಂಗ್ 11 o'clockವರೆಗೂ ಇರುತ್ತೆ. ಎಂಟ್ರಿ ಫೀಸ್ ಮಾತ್ರ ಜಾಸ್ತಿನೇ ಅನ್ಬೋದು. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾವು ಒಂದು ಅರ್ಧ ಗಂಟೆ ಅಷ್ಟೇ ಥರ ಅಲ್ಲೇನೋ ತುಂಬ ನೋಡೋ ಥರ ಏನು ಇರಲಿಲ್ಲ. ಬಟ್ ಓಕೆ, ಹೊರಗಡೆ ಆ ಡಿಸೈನು, ಆ ಒಂದು ಬ್ಯೂಟಿಫುಲ್ ವ್ಯೂಗೆ ಹೋಗ್ಬೋದು ನೋಡೋಕ್ಕೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿ. ಸೊ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಈಗಿನ ಕಾಲದಲ್ಲಿ ನಾವು ಬೇರೆ ಯುಗ ಅಂತ ಹೇಳ್ಬೋದು. ಆಗಿನ ಕಾಲದೇ ಬೇರೆ ಇತ್ತು. ಸೊ ಅವೆಲ್ಲ ಸ್ವಲ್ಪ ಮಕ್ಕಳಿಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕಾಗ ತುಂಬ ಖುಷಿಯಾಗುತ್ತೆ. ಈ ಥರ ಎಲ್ಲ ಬಾಳಿದ್ರ ಅವರು, ಈ ಥರ ಎಲ್ಲ ಇದ್ರ, ಈ ಥರ ಡಿಸೈನಲ್ಲಿ ಇದ್ರು ಅವರು ಅಂತ ಅನ್ಸುತ್ತೆ. ಯಾಕೆಂದರೆ ಈಗ ಬಂದಿರೋ ಡ್ರೆಸ್ಸಿಂಗ್ ಸೆನ್ಸು ಅದೆಲ್ಲ ಅವಾಗೇ ಹಾಕಿದ್ದಾರೆ ಅವರೆಲ್ಲ. ಸೊ ಸುಮಾರು 90, 100, 200 ವರ್ಷಗಳ ಹಿಂದೆಯೇ ಅದೆಲ್ಲ ಬಂದಿದೆ. ಸೊ ನಾವು ಈಗಿನ ಟ್ರೆಂಡ್ ಅನ್ಕೊತೀವಿ, ಬಟ್ ಈ ಟ್ರೆಂಡ್ ಮುಂಚೆನೇ ಬಂದೋಗಿದೆ. ಅದನ್ನು ಹಳೆಯದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ನನ್ನ ಮಗಳು ನೋಡಿ ಎಷ್ಟು ಡಿಸೈನಾಗಿ ಪೋಸ್ ಕೊಡ್ತಾ ಇದ್ದಾಳೆ. ಅವಳಿಗೆ ಫೋಟೋ ಅಂದರೆ ತುಂಬ ಇಷ್ಟ. ಸೊ ವ್ಯೂ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಇದು ಒಂದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಸೊ ತುಂಬ ಜನ ಬರ್ತಾರೆ, ಬೇರೆ ಕಡೆಯಿಂದೆಲ್ಲ ಬರ್ತಾರೆ ನೋಡೋಕ್ಕೆ. ಯಾಕೆಂದರೆ ಅದೊಂದು ಸ್ವಲ್ಪ ಮನಃಶಾಂತಿ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ವಾವ್, ಹೆಂಗೆ ಕಟ್ಟಿರ್ಬೋದು. ಈಗಿನ ಕ್ರೇನ್ ಎಲ್ಲ ಬರುತ್ತೆ, ಇಟ್ಯಾಚ್ ಎಲ್ಲಗಳು ಎಲ್ಲ ಇದೆ ಫ್ರೆಂಡ್ಸ್. ಆದರೆ ಅವಾಗೆಲ್ಲ ಏನೂ ಇರಲಿಲ್ಲ. ಸೊ ಜನಗಳಿಂದನೇ ಕಟ್ಟಿದಂಥ ಅರಮನೆಗಳು ನೋಡಿದ್ರೆ ಅದ್ಭುತ ಅನಿಸುತ್ತೆ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ನೀವು ನೋಡ್ತಿರ್ಬೋದು, ತುಂಬ ಮೂವೀಸು ಆಗಿದೆ, ಸೀರಿಯಲ್ಸು ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ರಾಮಾಚಾರಿ ಆಗಿರ್ಬೋದು, ಪುಟ್ಟಗೌರಿ ಮದುವೆ ಸೀರಿಯಲ್ ಆಗಿರ್ಬೋದು, ಆಪ್ತಮಿತ್ರ ಶೂಟಿಂಗ್ ಇಲ್ಲೇ ಆಗಿರೋದು. ಇಲ್ಲಿ ಮದುವೆನೂ ಇತ್ತು ಅಂತ ಅನಿಸುತ್ತೆ ಫ್ರೆಂಡ್ಸ್. ತುಂಬ ಮದುವೆದು ಡೆಕೋರೇಷನ್ ನಡೀತಾ ಇತ್ತು. ಎಂಜಾಯ್ ಅಂತ ಮಾಡಿದ್ವಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಲು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.